ಉತ್ತರ ಕರ್ನಾಟಕದ ಸುಪ್ರಸಿದ್ಧ ದೇವಿ ಜಾತ್ರೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಇರುವಂತಹ ದೇವಾಲಯ ಇದು. ಯಲ್ಲಮ್ಮನ ಗುಡ್ಡದ 45ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ. ಕೂಲ್ ಡ್ರಿಂಕ್ಸ್ ಮಾರೋ ನೆಪದಲ್ಲಿ ಮದ್ಯ ಮಾರಾಟದ ದಂಧೆ ನಡೀತಾ ಇದೆ. ಎಗ್ಗಿಲ್ಲದೆ ಈ ದಂಧೆ ನಡೀತಾ ಇದ್ರು ಕಣ್ಮುಚ್ಚಿ ಕುಳಿತಿದೆಯಾ ಪೊಲೀಸ್ ಇಲಾಖೆ ಅಂತ. ವರ್ಷದ 12 ತಿಂಗಳು ಕೂಡ ಪ್ರತಿನಿತ್ಯ ನಿರಂತರ ಜಾತ್ರೆ ಆಗುವಂಥದ್ದು ಈ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೂಲ್ ಡ್ರಿಂಕ್ಸ್ ನೆಪದಲ್ಲಿ ಮದ್ಯ ಮಾರಾಟ ನಡೀತಾ ಇದೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿ ವರ್ಷದ 12 ತಿಂಗಳು ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಬಹುತೇಕ ಏನಂತಂದ್ರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಹಾಗಾಗಿ ಅವರಿಗೆ ಏನಂತಂದ್ರೆ ಅಲ್ಲಿ ಬರ್ತಕ್ಕಂಥ ಏನು ಭಕ್ತರಿದ್ದಾರೆ ಅವರಿಗೆ ಏನಂತಂದ್ರೆ ಸರಾಯಿಯನ್ನ ಈ ಏನು ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಅಂದ್ರೆ ಅಲ್ಲೂ ಏನು ಈ ದೇವಸ್ಥಾನದ ಮುಂಭಾಗದಲ್ಲಿ ಬರ್ತಕ್ಕಂಥ ಏನು ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಿವೆ, ಪಾನ್ ಶಾಪ್ಗಳೇನಿವೆ, ಜೊತೆಗೆ ಬೇರೆ ಬೇರೆ ಅಂಗಡಿಗಳೇನಿವೆ, ಆ ಅಂಗಡಿಗಳಲ್ಲಿ ಎಗ್ಗಿಲ್ಲದೆ ಈ ಸರಾಯಿ ದಂಧೆ ನಡೀತಾ ಇದೆ. ಇಲ್ಲಿ ಬರ್ತಕ್ಕಂಥ ಏನು ಭಕ್ತರಿದ್ದಾರೆ ಆ ಭಕ್ತರಿಗೆ ಏನಂತಂದ್ರೆ ಇಲ್ಲಿ ಸರಾಗವಾಗಿ ಏನಂತಂದ್ರೆ ಇದು ಸಿಗತ್ತೆ, ಏನಂತಂದ್ರೆ ಸರಾಯಿ ಸಿಗತ್ತೆ. ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಎಲ್ಲವೂ ಸಹ ಈ ಒಂದು ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಅಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಈ ಕಿಡಿಗೇಡಿಗಳು ಪೊಲೀಸರು ಇದಾರೋ ಇಲ್ವೋ ಶ್ರೀಕಾಂತ್? ನಿಜಕ್ಕೂ ಅಲ್ಲಿ ಬಹಳಷ್ಟು ಜನ ಏನಂತಂದ್ರೆ ಈ ಸಂದರ್ಭದಲ್ಲಿ ಬಂದೋಬಸ್ತಿಗೂ ಪೊಲೀಸರು ಇರ್ತಾರೆ. ಜೊತೆಗೆ ಸವದತ್ತಿ ಪೊಲೀಸರು ಸಹ ಅಲ್ಲಿ ಬೀಟನ್ನ ತಿರುಗ್ತಿರ್ತಾರೆ. ಅವ್ರಿಗೆ ಈ ವಿಚಾರ ಗೊತ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ನ್ಯೂಸ್ ಫಸ್ಟ್ ಮಾಡಿದಂತ ಏನು ಈ ಒಂದು ಕಾರ್ಯಾಚರಣೆ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ಗೊತ್ತಾಗತ್ತೆ ಯಾವ ರೀತಿ ಏನಂತಂದ್ರೆ ಸರಾಗವಾಗಿ ಯಾರೇ ವ್ಯಕ್ತಿಗೆ ಅಲ್ಲಿ ಆ ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ, ಪಾನ್ ಶಾಪ್ಗಳಲ್ಲಿ ಮತ್ತು ಬೇರೆ ಬೇರೆ ಅಂಗಡಿಗಳಲ್ಲಿ ಈ ಸರಾಯನ್ನ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಅಂಗಡಿ ಮಾಲೀಕರು ನೇರವಾಗಿ ಏನಂತಂದ್ರೆ ಬಿಂದಾಸ್ ಆಗಿ ಆ ಒಂದು ಸರಾಯಿಯನ್ನ ನೀಡ್ತಾರೆ. ಅಂತ ಸಂದರ್ಭದಲ್ಲಿ ಇಲ್ಲಿ ಬೀಟ್ನಲ್ಲಿರ್ತಕ್ಕಂಥ ಪೊಲೀಸರು ಮತ್ತು ಅಲ್ಲಿ ಸವದತ್ತಿಯ ಏನು ಠಾಣೆಯ ಸಿಬ್ಬಂದಿಗಳೇನಿದ್ದಾರೆ ಅಲ್ಲಿ ಕಾಯಮಾಗಿ ಏನಂತಂದ್ರೆ ಆ ಕಾವಲನ್ನ ಕಾಯ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ಒಂದು ಸಾರ್ವಜನಿಕರು ಹೇಳ್ತಾ ಇರೋ ಆರೋಪ ಏನಂತಂದ್ರೆ ಅವರೇ ಇದಕ್ಕೆ ರಾಜ್ಯಾತಿಥ್ಯವನ್ನ ನೀಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇರುವಂತದ್ದು. ಅದ್ರ ಜೊತೆಗೆ ಅಬಕಾರಿ ಇಲಾಖೆ ಏನ್ ಮಾಡ್ತಾ ಇದೆ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ರಾಜಾರೋಷವಾಗಿ ಈ ಸರಾಯಿ ಮಾರಾಟ ನಡೀತಾ ಇದ್ರು ಸಹ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಯಾಕೆ ಕೊಡ್ತಿದ್ದಾರೆ, ಇದಕ್ಕೆ ಅವರ ಒಂದು ಬೆಂಬಲ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸಹಜವಾಗಿ ಇಂಥ ಒಂದು ಪವಿತ್ರ ದೇವಸ್ಥಾನದ ಆವರಣದಲ್ಲಿ ಈ ರೀತಿಯಾದಂತ ಒಂದು ಸರಾಯಿ ಮಾರಾಟ ಮಾಡೋದು ನಿಜಕ್ಕೂ ಏನಂತಂದ್ರೆ ನಾಚಿಗೇಡು. ಇದನ್ನ ತಡೆಗಟ್ಟಬೇಕಾದಂತ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕುವಂತೆ ಮಾಡಿರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.